ಹಾಯ್ ಫ್ರೆಂಡ್ಸ್, 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ 1:5 ಲಿಸ್ಟ್ ಇನ್ನೂ ಕೂಡ ಬಿಟ್ಟಿಲ್ಲ. 31ನೇ ತಾರೀಕಿನಿಂದ ಫಿಸಿಕಲ್ ನಡೆಸಲಾಗುವುದು ಅಂತ ಬೇರೆ ಬೇರೆ ಡಿಸ್ಟಿಕ್ ವೈಸ್ ಪೊಲೀಸ್ ಇಲಾಖೆಯಿಂದ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಯಾವ ಒಂದು ಸೆಂಟರ್ನಲ್ಲಿ ಫಿಸಿಕಲ್ ನಡೆಸಲಾಗುವುದು, ಎಷ್ಟು ಜನರಿಗೆ ಅಂತ ಕೂಡ ತುಂಬ ಪೊಲೀಸ್ ಇಲಾಖೆಯಿಂದ ಒಂದು ಇನ್ಫಾರ್ಮೇಷನ್ ಕೂಡ ಅವರು ಹೊರಡಿಸುತ್ತಾ ಇದ್ದಾರೆ. ಬಟ್ ಕೆಇದವರು ಇನ್ನೂ ಕೂಡ 1:5 ಲಿಸ್ಟ್ ಬಿಟ್ಟಿಲ್ಲ. ಡೇಟ್ ದಿವಸ ಕೂಡ ತುಂಬ ಕಡಿಮೆ ಇದೆ. ಆದರೂ ಕೂಡ ಕೆಇದವರು ಇನ್ನೂ ಕೂಡ ಡೇಟ್ ಬಿಟ್ಟಿಲ್ಲ. ನೋಡಿ ಫ್ರೆಂಡ್ಸ್, ಈಗ ದಕ್ಷಿಣ ವಲಯ, ಪಶ್ಚಿಮ ವಲಯ, ಬೆಂಗಳೂರು ಹೀಗೆ ಬೇರೆ ಬೇರೆ ಒಂದು ಡಿಸ್ಟಿಕ್ನವರು ತಮ್ಮ ಒಂದು ಯಾವ ದಿನದಲ್ಲಿ ಫಿಸಿಕಲ್ ನಡೆಸಲಾಗುವುದು ಅಂತ ಆಲ್ರೆಡಿ ಮಾಹಿತಿಯನ್ನು ಕೂಡ ಹೊರಡಿಸುತ್ತಾ ಇದ್ದಾರೆ. ನೀವು ಇಲ್ಲಿ ನೋಡಬಹುದು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆ ಮಿಕ್ಕುಳಿದ ವೃಂದ NHKದವರಿಗೆ 31ನೇ ತಾರೀಕಿನಿಂದ 7ನೇ ತಾರೀಕುವರೆಗೆ ನಡೆಸಲಾಗುವುದು ಅಂತ ಮಾಹಿತಿ ನೀಡಿದರು. ಕಲ್ಯಾಣ ಕರ್ನಾಟಕದವರಿಗೆ 8ನೇ ತಾರೀಕಿನಿಂದ 10ನೇ ತಾರೀಕುವರೆಗೆ ಫಿಸಿಕಲ್ ನಡೆಸಲಾಗುವುದು ಅಂತ ಒಂದು ತಾತ್ಕಾಲಿಕ ದಿನಾಂಕ ಹೊರಡಿಸಿದ್ದಾರೆ. ಅದೇ ರೀತಿ ಈಗ ಡಿಸ್ಟಿಕ್ ವೈಸ್ನವರು ಪೊಲೀಸ್ ಇಲಾಖೆಯವರು ತಮ್ಮ ತಮ್ಮ ಒಂದು ಡಿಸ್ಟಿಕ್ನಲ್ಲಿ ಆ ಒಂದು ಇಲಾಖೆಯಲ್ಲಿ ಯಾವಾಗ ಫಿಸಿಕಲ್ ನಡೆಸುತ್ತಾರೆ ಅಂತ ಕೂಡ ಮಾಹಿತಿಯನ್ನು ಹೊರಡಿಸುತ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಪಶ್ಚಿಮ ವಲಯದ ಒಂದು ಯಾವಾಗ ಫಿಸಿಕಲ್ ನಡೆಸಲಾಗುವುದು ಅಂತ ಮಾಹಿತಿ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ 31ನೇ ತಾರೀಕಿಗೆ, ಮಂಗಳೂರು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 1ನೇ ತಾರೀಕಿಗೆ, ಮಂಗಳೂರು ನಗರ 2/9/2026, ಉತ್ತರ ಕನ್ನಡ ಕಾರವಾರ 3/9/2026, ಉಡುಪಿ ಜಿಲ್ಲೆಯವರು 7ನೇ ತಾರೀಕಿಗೆ ನಡೆಸಲಾಗುವುದು. ಮಂಗಳ ಕ್ರೀಡಾಂಗಣ ಮಂಗಳೂರಿನಲ್ಲಿ ನಡೆಸಲಾಗುವುದು ಅಂತ ಇದು ಒಂದು ಪೊಲೀಸ್ ಇಲಾಖೆಯಿಂದ ಹೊರಡಿಸಿದ ಮಾಹಿತಿ ಆಗಿದೆ ಫ್ರೆಂಡ್ಸ್. ಅದೇ ರೀತಿ ಫ್ರೆಂಡ್ಸ್, ಇದು ತುಮಕೂರು ಜಿಲ್ಲಾ ಪೊಲೀಸ್ ಕಚೇರಿಯಿಂದ 25ನೇ ತಾರೀಕಿಗೆ ಹೊರಡಿಸಿದ ಒಂದು ನೋಟಿಫಿಕೇಶನ್ ಆಗಿದೆ. ನೀವು ಇಲ್ಲಿ ನೋಡಬಹುದು, ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಯನ್ನು 2/9/2026 3ನೇ ಪಡೆ KSRTC ಬೆಂಗಳೂರು ಮೈದಾನದಲ್ಲಿ ನಡೆಸಲು ನಿಗದಿಪಡಿಸಲಾಗಿದೆ. ತುಮಕೂರಿನವರಿಗೆ ಇಲ್ಲಿ ಬೆಂಗಳೂರಿನಲ್ಲಿ ನಡೆಸಲಾಗುವುದು ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಯಾಕಂದರೆ ಆಲ್ರೆಡಿ ಅವರು ಎಲ್ಲ ಬೇಕಾಗುವ ಉಪಕರಣಗಳು ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತಾ ಇದ್ದಾರೆ. ಅದರ ಸಲುವಾಗಿ ಎಲ್ಲ ಒಂದು ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ತಮ್ಮ ಒಂದು ಅವರು ಪ್ರಿಪರೇಷನ್ ಉಪಕರಣಗಳು ಎಲ್ಲ ಅವರು ರೆಡಿ ಮಾಡುತ್ತಾ ಇದ್ದಾರೆ ಫ್ರೆಂಡ್ಸ್. ಬಟ್ ಕೆಇದವರು ಮಾತ್ರ 1:5 ಇನ್ನೂ ಕೂಡ ಲಿಸ್ಟ್ ಬಿಟ್ಟಿಲ್ಲ. ಅದೇ ರೀತಿ ನೋಡಿ, ದಕ್ಷಿಣ ವಲಯದಲ್ಲಿ ಕೂಡ ಮೈಸೂರು ನಗರ 31ನೇ ತಾರೀಕಿಗೆ ಎಷ್ಟು ಜನ ಅಭ್ಯರ್ಥಿಗಳ ಒಂದು ಫಿಸಿಕಲ್ ನಡೆಸುತ್ತಾರೆ ಅಂತ ಕೂಡ ಮಾಹಿತಿ ಬಂದಿದೆ. 350. ಮೈಸೂರು ಜಿಲ್ಲೆ 1ನೇ ತಾರೀಕಿಗೆ 300, ಹಾಸನ ಜಿಲ್ಲೆ 2ನೇ ತಾರೀಕಿಗೆ, ಕೊಡಗು ಜಿಲ್ಲೆ 3ನೇ ತಾರೀಕಿಗೆ, ಮಂಡ್ಯ ಜಿಲ್ಲೆ 4ನೇ ತಾರೀಕಿಗೆ, ಚಾಮರಾಜನಗರ ಜಿಲ್ಲೆ 5ನೇ ತಾರೀಕಿಗೆ 250. ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್, ಎಲ್ಲ ತಮ್ಮ ಒಂದು ಡಿಸ್ಟಿಕ್ ವೈಸ್ ಪೊಲೀಸ್ ಇಲಾಖೆಯವರು ತಮ್ಮ ತಮ್ಮ ಒಂದು ಯಾವಾಗ ಯಾವ ಒಂದು ಡೇಟಿನಲ್ಲಿ ಎಷ್ಟು ಅಭ್ಯರ್ಥಿಗಳ ಒಂದು ಫಿಸಿಕಲ್ ನಡೆಸುತ್ತಾರೆ ಅಂತ ಮಾಹಿತಿ ಆಲ್ರೆಡಿ ಸರ್ಕುಲ್ ಮಾಡ್ತಾ ಇದ್ದಾರೆ. ಬಟ್ ಕೆನವರು ಯಾಕೆ ಇನ್ನೂ ಕೂಡ 1:5 ಲಿಸ್ಟ್ ಬಿಟ್ಟಿಲ್ಲ ಅಂತ ಗೊತ್ತಿಲ್ಲ. ಮೇಲ್ ಕೂಡ ಹಾಕಿದ್ದೇನೆ, ಬಟ್ ಯಾವುದೇ ರೀತಿಯಿಂದ ರಿಪ್ಲೈ ನನಗೆ ಬಂದಿಲ್ಲ. ಏನಾದರೂ ಮಾಹಿತಿ ಸಿಕ್ಕಿದರೆ ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ. ಸೊ ಫ್ರೆಂಡ್ಸ್, ನೀವು ಈಗ ನೋಡಿ, ದಕ್ಷಿಣ ವಲಯ, ತುಮಕೂರು, ಪಶ್ಚಿಮ ವಲಯದಲ್ಲಿ ಯಾರೆಲ್ಲ ಇದ್ದೀರಿ, ಯಾವ ಒಂದು ಡೇಟಿನಲ್ಲಿ ನಿಮಗೆ ಫಿಸಿಕಲ್ ನಡೆಸಲಾಗುವುದು ಅಂತ ಮಾಹಿತಿ ಆಲ್ರೆಡಿ ನೀಡಿದ್ದಾರೆ. ಸೊ ನೀವು ಕೂಡ ರೆಡಿಯಾಗಿರಿ ಫ್ರೆಂಡ್ಸ್. ಯಾಕಂದರೆ ನಿಮಗೆ ಟೈಮ್ ತುಂಬ ಕಡಿಮೆ ಇದೆ. 31ನೇ ತಾರೀಕಿಗೆ ಅವರು ಫಿಸಿಕಲ್ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಫ್ರೆಂಡ್ಸ್. ನನ್ನ ಪ್ರಕಾರ ಫಿಸಿಕಲ್ ಡೇಟ್ ಮುಂದಕ್ಕೆ ಹೋಗಬಹುದು. ಯಾಕಂದರೆ ಇವತ್ತು ಆಲ್ರೆಡಿ 27, ನಾಳೆ 28,
ಫಿಸಿಕಲ್ ಲಿಸ್ಟ್ ಬಿಟ್ಟಿದ ತಕ್ಷಣ 1 ಅಥವಾ 2 ಡೇಸ್ ಅವರಿಗೆ ಏನಾದರೂ ಆಕ್ಷೇಪಣೆ ಇದ್ದರೆ ಸಲ್ಲಿಸಲು ಅವರು 1-2 ಡೇಸ್ ಅವಕಾಶ ಮಾಡಿಕೊಡುತ್ತಾರೆ. ಆಮೇಲೆ ಒಂದು ಫೈನಲ್ ಲಿಸ್ಟ್ ಬಿಡುತ್ತಾರೆ, ಅದಕ್ಕೂ ಕೂಡ 1-2 ಡೇಸ್ ಅವಕಾಶ ಇರುತ್ತದೆ. ಅದರ ನಂತರ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ 1 ಅಥವಾ 2 ಡೇಸ್ ನಿಮಗೆ ಬೇಕು. ಸೊ ಅದರ ಸಲುವಾಗಿ 31ನೇ ತಾರೀಕಿಗೆ ಯಾವುದೇ ಕಾರಣಕ್ಕೂ ಕೂಡ ಫಿಸಿಕಲ್ ಆಗುವುದು ಸಾಧ್ಯತೆ ಇಲ್ಲ. ಯಾಕಂದರೆ ಅವರು ಇನ್ನೂ ಕೂಡ 1:5 ಲಿಸ್ಟ್ ಬಿಟ್ಟಿಲ್ಲ. ಬಟ್ ಸ್ಟಿಲ್ ಗೊತ್ತಿಲ್ಲ ಕೆಇದವರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ.